ಈಗಿನ ಫಾಸ್ಟ್ ಫಾರ್ವರ್ಡ್ ಯುಗದಲ್ಲಿ ಕೆಲಸ ಸಿಗೋದೆಷ್ಟು ಕಷ್ಟ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಜನರು ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು, ತಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡು ಅದರಿಂದ ಅರ್ನಿಂಗ್ಸ್ ಮಾಡಬೇಕು, ಪ್ರತಿ ತಿಂಗಳು ಹಣವನ್ನು ಗಳಿಸಬೇಕು ಅಂತ ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ಕೊಂಡು ಕೋಟ್ಯಾಂತರ ಯೂಟ್ಯೂಬ್ ಚಾನಲ್ಗಳಿದೆ. ಅದರಲ್ಲಿ ಕೆಲವೇ ಯೂಟ್ಯೂಬ್ ಚಾನಲ್ಗಳು ಮಾತ್ರ ಮಾನಿಟೇಷನ್ ಆಗಿ ಅದರಿಂದ ಹಣ ಗಳಿಸುವಂಥದ್ದು ನೋಡಿದ್ದೀವಿ. ಎಷ್ಟೋ ವರ್ಷಗಳಿಂದ ಯೂಟ್ಯೂಬನ್ನು ಮಾಡಿರ್ತೀರಿ, ಒಳ್ಳೊಳ್ಳೆ ಕಂಟೆಂಟನ್ನು ತಗೊಂಡು ವಿಡಿಯೋಗಳನ್ನು ಹಾಕ್ತಾ ಇರ್ತೀರಿ, ಆದರೂ ಮಾನಿಟೇಷನ್ ಆಗಲ್ಲ. ಈ ಮಾನಿಟೇಷನ್ ಆಗೋಕ್ಕೆ ನಿಮ್ಮ ಪ್ರಯತ್ನದ ಜೊತೆಯಲ್ಲಿ ದೈವಬಲವೂ ಬೇಕು. ಈ ಯೂಟ್ಯೂಬ್ ಮಾನಿಟೇಷನ್ನಿಗೆ ಒಂದು ಉತ್ತಮವಾದಂತಹ ಒಂದು ಸ್ಥಳವನ್ನು ತೋರಿಸ್ತೀನಿ, ನನಗೆ ಗೊತ್ತಿದ್ದ ಹಾಗೆ ಹಾಗೂ ನನ್ನ ಅನುಭವಕ್ಕೆ ಬಂದಂತೆ. ಮಲೆನಾಡಿನ ಶಕ್ತಿ ದೇವತೆ ಸಿಗಂದೂರೇಶ್ವರಿ ಕ್ಷೇತ್ರಕ್ಕೆ ನೀವು ಶರಣು ಹೋದರೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತೀನಿ. ಮಲೆನಾಡಿನಲ್ಲಿ ಇರುವಂಥ ಶಕ್ತಿ ದೇವತೆ, ನೀವು ಬೇಡಿದ ಎಲ್ಲ ವರಗಳನ್ನು ಕೊಡುವಂತಹ ಸಿಗಂದೂರೇಶ್ವರಿ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ನೀವು ಭೇಟಿ ನೀಡಿದ್ದೇ ಆದರೆ ಅಲ್ಲಿ ದೇವರಲ್ಲಿ ಸಿಗಂದೂರೇಶ್ವರಿ ತಾಯಿಯಲ್ಲಿ ಬೇಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆದರೆ ನಿಮ್ಮ ಸಾನ್ನಿಧ್ಯಕ್ಕೆ ಬರ್ತೀನಿ ಅಂತ ಬೇಡಿಕೆಗಳನ್ನು ಸಲ್ಲಿಸಿದರೆ ಖಂಡಿತವಾಗಿಯೂ ಯೂಟ್ಯೂಬ್ ಮಾನಿಟೇಷನ್ ಆಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಸ್ನೇಹಿತರೆ, ಭೂಲೋಕದ ಅದ್ಭುತ ಅಂತಲೇ ಹೇಳ್ಬೋದು ಸಿಗಂದೂರು ಸೇತುವೆ. ತಾವೆಲ್ಲರೂ ನೋಡಿರ್ಬೋದು. ಕರ್ನಾಟಕದ ಅತಿ ಉದ್ದವಾದ ಕೇಬಲ್ ಸೇತುವೆ, ಭಾರತದ 2ನೇ ಅತಿ ಉದ್ದವಾದ ಕೇಬಲ್ ಸೇತುವೆ. ಸುಮಾರು 2.4 ಕಿಲೋಮೀಟರ್ ಉದ್ದದ ಈ ಸೇತುವೆ ಮೂಲಕ ಶಕ್ತಿ ದೇವತೆ ಸಿಗಂದೂರೇಶ್ವರಿ ಕ್ಷೇತ್ರಕ್ಕೆ ಹೋಗೋದೇ ಒಂದು ರೋಮಾಂಚನ ಅಂತ ಹೇಳ್ಬೋದು. ಇನ್ನು ಮೇನ್ ಟಾಪಿಕಿಗೆ ಬರ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 2022ರಿಂದ ಆ್ಯಕ್ಟಿವ್ ಆಗಿದ್ದೀನಿ. ಅದರಲ್ಲಿ ನನ್ನ ಮೇನು ಯೂಟ್ಯೂಬ್ ಚಾನಲ್ ಒಂದಿದೆ. ಆ ಯೂಟ್ಯೂಬ್ ಚಾನಲ್ ಮಾಡಿದಾಗ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ಹೇಳಿದ್ರೆ, ಮಾನಿಟೇಷನ್ ಮಾಡೋಕ್ಕೆ 2.5 ವರ್ಷಗಳನ್ನು ತಗೊಂಡಿದ್ದೀನಿ. ಸುಮಾರು 3,000 ವೀಡಿಯೋಗಳನ್ನು ಹಾಕಿದ್ರೂ ಕೂಡ ಅದು ಒಳ್ಳೆ ವ್ಯೂಸ್ ಬರ್ತಾ ಇರಲಿಲ್ಲ. ಕಂಟೆಂಟ್ ಕರೆಕ್ಟ್ ಇದ್ದರೂ ಕೂಡ ಜನಗಳು ಅದನ್ನು ಕ್ಲಿಕ್ ಮಾಡ್ತಿರಲಿಲ್ಲ. ಆದರೆ ಅಂಥ ಸಮಯದಲ್ಲಿ ನನ್ನ ಸ್ನೇಹಿತರೊಬ್ಬರು ನನಗೆ ಸಲಹೆಯನ್ನು ಕೊಟ್ಟರು. ಸಿಗಂದೂರೇಶ್ವರಿ ಶಕ್ತಿ ದೇವತೆ ಸಿಗಂದೂರೇಶ್ವರಿ ಕ್ಷೇತ್ರದಲ್ಲಿ ನೀನು ಹೋಗಿ ಒಂದು ಬೇಡಿಕೆ ಇಡು, ಖಂಡಿತವಾಗಿಯೂ ನಿನ್ನ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗೇ ಆಗತ್ತೆ, ನೀನು ಅರ್ನಿಂಗ್ಸ್ ಮಾಡೋಕ್ಕೆ ಅವಕಾಶಗಳು ಸಿಗತ್ತೆ ಅಂತ ಹೇಳಿದಾಗ ನಾನು ಹೊರಟಿದ್ದೆ ಸಿಗಂದೂರೇಶ್ವರಿ ಕ್ಷೇತ್ರಕ್ಕೆ. ನಾನು ಹರಕೆಯನ್ನು ಹೊತ್ಕೊಂಡು ಬೇಡಿಕೆಗಳನ್ನು ಸಲ್ಲಿಕೆ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆದರೆ ನಿನ್ನ ಸನ್ನಿಧಾನಕ್ಕೆ ಬಂದು ಹೋಗ್ತೀನಿ ಅಂತ. ಅದಾಗಿ ಕೇವಲ 2 ತಿಂಗಳಲ್ಲಿ ನನ್ನ ಮೇನ್ ಚಾನಲ್ ಏನಿತ್ತಲ್ಲ, ಈಗ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ, 5 ಕೋಟಿ ವ್ಯೂಸ್ ಇರೋಂಥ ಮೇನ್ ಚಾನಲ್ಲು. ಆ ಮೇನ್ ಚಾನಲ್ಲು ಸಬ್ಸ್ಕ್ರೈಬರು ಜಾಸ್ತಿ ಆಯಿತು ಹಾಗೂ ಮಾನಿಟೇಷನ್ ಆಗಿ ಪ್ರತಿ ತಿಂಗಳು ನನ್ನ ಸರ್ಕಾರಿ ನೌಕರಿಯಲ್ಲಿ ಎಷ್ಟು ದುಡಿಮೆ ಮಾಡ್ಬೋದು ಅಷ್ಟು ದುಡಿಮೆ ಮಾಡೋಷ್ಟು ರೆವಿನ್ಯೂಯನ್ನು ಪಡ್ಕೊಂಡೆ. ಅದ್ರ ಜೊತೆಯಲ್ಲಿ ಮತ್ತೊಂದು ಚಾನಲನ್ನು ಮಾಡಿದ್ದೆ, ಮಾರ್ಗದರ್ಶಿ ಅಂತ. ಅದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಹೆಚ್ಚು ಕಡಿಮೆ ಕೇವಲ 14 ದಿನದಲ್ಲಿ ಮಾನಿಟೇಷನ್ ಆಯಿತು. ಕೇವಲ ಒಂದು ವಿಡಿಯೋ ವೈರಲ್ ಆಗಿ 14 ದಿನದಲ್ಲಿ ಮಾನಿಟೇಷನ್ ಆದಂತಹ ಒಂದು ರೆಕಾರ್ಡ್ ಬ್ರೇಕ್ ಆಗಿದೆ. ಈ ಚಾನಲನ್ನು ನೀವು ಪರೀಕ್ಷೆ ಮಾಡ್ಬೋದು. ಈಗೇನು ಹೊಸ ಚಾನಲನ್ನು ಮಾಡಿದ್ದೀನಿ ಅದನ್ನು ಕೂಡ ನೀವು ಪರೀಕ್ಷೆ ಮಾಡ್ಬೋದು. ಇದು ಕಳೆದ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಿದಂಥ ಚಾನಲ್ಲು ಈಗಾಗಲೇ ಮಾನಿಟೇಷನ್ ಆಗಿ ಅರ್ನಿಂಗ್ಸು ಸ್ಟಾರ್ಟ್ ಆಗಿದೆ. ಹೇಗೆ ಸಾಧ್ಯ? ಖಂಡಿತವಾಗಿಯೂ ದೇವರ ಮೇಲೆ ಭಾರ ಹಾಕೋದ್ರ ಜೊತೆಯಲ್ಲಿ ನಮ್ಮ ಪರಿಶ್ರಮ ಕೂಡ ಇರಬೇಕು. ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡಬೇಕು. ಆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಜನಗಳು ರೀಚ್ ಮಾಡಬೇಕು, ಅದನ್ನು ನೋಡಬೇಕು, ಅದನ್ನು ಲೈಕ್ ಮಾಡಿದಾಗ ಖಂಡಿತವಾಗಿಯೂ ಮಾನಿಟೇಷನ್ ಆಗತ್ತೆ. ಅದ್ರ ಜೊತೆಯಲ್ಲಿ ನಾವು ಎಷ್ಟು ವರ್ಷಗಳಿಂದ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ, ಆದರೆ ಆ ವಿಡಿಯೋಗಳಿಗೆ ವ್ಯೂಸ್ಗಳು ಬರ್ತಾ ಇರೋದಿಲ್ಲ.
ನಮ್ಮ ಥಂಬ್ನೇಲ್ಗಳನ್ನು ಕ್ಲಿಕ್ ಮಾಡಲ್ಲ, ವ್ಯೂಸ್ ಆಗ್ತಾ ಇರಲ್ಲ. ಕೆಲವರು ಡಿಪ್ರೆಷನ್ನಿಗೆ ಹೋಗ್ಬಿಟ್ಟು 2-3 ತಿಂಗಳಿಗೆಲ್ಲ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ಕೊಂಡು ಯೂಟ್ಯೂಬ್ ಸವಾಸನೇ ಬೇಡ, ಇದರಿಂದ ಅರ್ನಿಂಗ್ಸ್ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ತಾರೆ. ಅಂಥವರಿಗೆಲ್ಲ ದೈವಶಕ್ತಿ ಅತ್ಯಂತ ಇಂಪಾರ್ಟೆಂಟು. ಆ ದೈವಶಕ್ತಿಯಲ್ಲಿ ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ಸಿಗಂದೂರೇಶ್ವರಿ ಕ್ಷೇತ್ರಕ್ಕೆ ಬಂದರೆ ಯಾವುದೇ ಕಷ್ಟಗಳು ಇದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗುವಂತಹ ಅದ್ಭುತವಾದ ದಿವ್ಯ ಕ್ಷೇತ್ರ. ಇಂಥ ಕ್ಷೇತ್ರಕ್ಕೆ ನಾನು ಬೇಡಿಕೆಗಳನ್ನು ಸಲ್ಲಿಸಿದ್ದೆ. ನಾನು ಹರಕೆಗಳನ್ನು ಹೊತ್ತಾಗ ಖಂಡಿತವಾಗಿಯೂ ನನ್ನ 3 ಚಾನಲ್ಗಳು ಕೂಡ ಮಾನಿಟೇಷನನ್ನು ಮಾಡಿಕೊಟ್ಟಿರೋಂಥ ತಾಯಿ ಮಹಾತಾಯಿ ಸಿಗಂದೂರೇಶ್ವರಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾವು ಪ್ರತಿದಿನ ಒಂದು ಟೈಮಿಂಗಿಗೆ ಒಂದು ವಿಡಿಯೋನ ಒಳ್ಳೆ ಕಂಟೆಂಟ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಹಾಕಿದ್ರೂ ಕೂಡ ಅದು ವ್ಯೂಸ್ ಬರದೇ ಇದ್ದಾಗ ನಾವು ಒಂಥರ ಡಿಪ್ರೆಷನ್ನಿಗೆ ಹೋಗ್ಬಿಡ್ತೀವಿ. ಯಾಕೆ ವಿಡಿಯೋಗಳನ್ನು ಮಾಡಬೇಕು, ಇಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಿದ್ರೂ ಕೂಡ ಮಾನಿಟೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ಒಂಥರ ಡಿಪ್ರೆಷನ್ನಿಗೆ ಹೋಗ್ತೀವಿ. ಇಂಥ ಸಮಯದಲ್ಲಿ ನಮ್ಮ ಸಹಾಯಕ್ಕೆ ಬರುವಂಥದ್ದು ದೇವರುಗಳು ನಮ್ಮ ಸಹಾಯಕ್ಕೆ ಬರ್ತವೆ. ನೀವು ಸಿಗಂದೂರೇಶ್ವರಿ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಅಲ್ಲಿ ದೇವರಲ್ಲಿ ಮನವಿಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಚಾನಲ್ ಮಾನಿಟೇಷನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಅಂದರೆ ದೇವರೇ ಮಾನಿಟೇಷನ್ ಮಾಡಿಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ದೇವರು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಮಾಡೋಕ್ಕೆ ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಆ ಸ್ಫೂರ್ತಿಯ ಫಲವಾಗಿ ನೀವು ಒಳ್ಳೊಳ್ಳೆ ಕಂಟೆಂಟು, ಒಳ್ಳೆ ವಿಡಿಯೋಗಳನ್ನು ಮಾಡಿ ಖಂಡಿತವಾಗಿಯೂ ಅದು ಮಾನಿಟೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ನಂದು ಉದಾಹರಣೆ ಹೇಳಬೇಕು ಅಂದರೆ 14 ದಿನದಲ್ಲಿ ಒಂದು ಮಾನಿಟೇಷನ್ ಮಾಡಿದ್ದೀನಿ, 1 ತಿಂಗಳಲ್ಲಿ 1 ಮಾನಿಟೇಷನ್ ಮಾಡಿದ್ದೀನಿ. ನನ್ನ ಮೇನ್ ಚಾನಲ್ ಮಾತ್ರ 2 ವರ್ಷ ತಗೊಂಡು ಮಾನಿಟೇಷನ್ ಆಗೋಕ್ಕೆ. ಈಗ ದೇವರ ಕೃಪೆಯಿಂದ ದೇವರು ನಮ್ಮ ಮನಸ್ಸನ್ನಿಗೆ ಒಳ್ಳೆಯದು ಮಾಡುತ್ತೆ. ಒಳ್ಳೆಯದರಿಂದಾಗಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕಿ ಜನಗಳು ಹತ್ರ ತಲುಪುವಂಥ, ವೀಕ್ಷಕರ ಹತ್ರ ತಲುಪುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗಿಯೂ ಯೂಟ್ಯೂಬ್ ಚಾನಲ್ಗಳನ್ನು ಓಪನ್ ಮಾಡ್ಕೊಂಡು ವ್ಯೂಸ್ ಬರ್ದೇ ಇರೋರು ದಯವಿಟ್ಟು ಒಮ್ಮೆಯಾದರೂ ಸಿಗಂದೂರೇಶ್ವರಿ ಕ್ಷೇತ್ರಕ್ಕೆ ಬನ್ನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಖಂಡಿತವಾಗಿಯೂ ಮಾನಿಟೇಷನ್ ಆಗಿ ನಿಮ್ಮ ಜೀವನ ನಿರ್ವಹಣೆಗೆ ಬೇಕಾದಷ್ಟು ಹಣವನ್ನು ಪ್ರತಿ ತಿಂಗಳು ಯೂಟ್ಯೂಬ್ನಿಂದ ಪಡ್ಕೊಬೋದು, ರೆವಿನ್ಯೂಯನ್ನು ಪಡ್ಕೊಬೋದು ಅಂತ ಹೇಳ್ತಾ, ದಯವಿಟ್ಟು ಈ ಚಾನಲ್ಲು ಮಾನಿಟೇಷನ್ ಖಂಡಿತವಾಗಿಯೂ ಆಗತ್ತೆ. ದೈವಶಕ್ತಿ ಇದೆ, ಸಿಗಂದೂರೇಶ್ವರಿ ನಿಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.